ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆ ಸೂಪರ್ ಆಗಿರೋ ಚಿಕನ್ ಸಾರನ್ನ ಶೇರ್ ಮಾಡ್ತಾ ಇದ್ದೀನಿ. ಅದು ಅನ್ನದ ಜೊತೆ ಕೋಳಿ ರೊಟ್ಟಿ, ಇಡ್ಲಿ, ದೋಸೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ಪರ್ಫೆಕ್ಟಾಗಿ ಮಾಡೋದು ಹೇಗಂತೇಳಿ ತೋರಿಸ್ಕೊಡ್ತೀನಿ. ನೀವು ಹೋಟ್ಲಲ್ಲಿ ಹೋದಾಗ ಚಿಕನ್ ಸಾರು ತಿಂದರೆ, ಇಲ್ಲ ಯಾರ್ದಾದ್ರೂ ರಿಸೆಪ್ಷನ್ ಮೆಹಂದಿಗೆ ಹೋದಾಗ ಚಿಕನ್ ಸಾರು ತಿಂದರೆ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ ಚಿಕನ್ನ ಕಟ್ ಮಾಡ್ಕೊಂಡು ತಂದಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇಡ್ತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿಣ. ನೀವು ಫ್ರೆಶ್ ಡೈರೆಕ್ಟಾಗಿ ಮಾಡೋದಾದರೆ ಏನು ಹಾಕೋ ಅಗತ್ಯ ಇಲ್ಲ, ಬಟ್ ನಾನು ಸ್ವಲ್ಪ ಹೊತ್ತು ಇಡ್ತಾ ಇದ್ದೀನಿ. ಸೊ ಉಪ್ಪು ಮತ್ತು ಅರಿಶಿಣ ಹಾಕಿಟ್ರೆ ನೀವು ಜಾಸ್ತಿ ಟೈಮ್ ಇಡ್ಬೋದು, ಏನು ಅಂದರೆ ಇದಾಗೋದಿಲ್ಲ. ಸೊ ಅದಕ್ಕೆ ಉಪ್ಪು ಮತ್ತು ಅರಿಶಿಣ ಹಾಕಿಬಿಟ್ಟು ನಾನು ಸ್ವಲ್ಪ ಇಡ್ತಾ ಇದ್ದೀನಿ. ಸ್ವಲ್ಪ ಮನೆ ಕೆಲಸ ಇತ್ತು, ಅದಕ್ಕೋಸ್ಕರನೇ. ಇದು ಇವಾಗ ಹಾಕಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. 2 ಗಂಟೆ ಇಟ್ಕೊಳ್ಬೇಕಂತೇನಿಲ್ಲ, ಜಸ್ಟ್ ಒಂದು ಸ್ವಲ್ಪ ಕೆಲಸ ಇರೋದ್ರಿಂದ ನಾನು ಇದನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದ್ರ ನೆಕ್ಸ್ಟು ಇನ್ನೂ ಟೈಮ್ ಇತ್ತಲ್ವ, ನಮ್ಮ ಮನೆಯಲ್ಲಿ ಕಲರ್ ಮೆಣಸಿನ್ಕಾಯಿ ಇರಲಿಲ್ಲ. ಸೊ ಅದಕ್ಕೆ ನಾನೇನು ಮಾಡಿದೆ, ಈ ಮೆಣಸಿನ್ಕಾಯನ್ನು ಸ್ವಲ್ಪ 1 ಗಂಟೆ ನೀರಲ್ಲಿ ನೆನೆಸಿ ಇಟ್ಕೊಳ್ತೀನಿ. ಅಂದರೆ ನನಗೆ ಸ್ವಲ್ಪ ಟೈಮ್ ಇತ್ತಲ್ವ, ಅದಕ್ಕೆ ನಾನು ಕೋಳಿಗೆ ಕೂಡ ಉಪ್ಪು ಮತ್ತು ಅರಿಶಿಣ ಹಾಕಿಟ್ಟಿದ್ದೀನಿ. ಅದಲ್ಲದೆ ಇದು ಒಣ ಮೆಣಸನ್ನು ನಾನೊಂದು ಸ್ವಲ್ಪ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ಅದ್ರ ರೀಸನ್ ಅಂದರೆ ಕಲರ್ ಚೆನ್ನಾಗಿ ಬರುತ್ತೆ. ನಾನು ಮೊನ್ನೆ ಮೆಣಸಿನ್ಕಾಯಿ ತೊಗೊಂಡು ಬಂದೆ, ಅದು ಮನೆಗೆ ಬಂದು ಹಾಕಿ ನೋಡಿದಾಗ ಗೊತ್ತಾಯಿತು ಅದರದ್ದು ಕಲರ್ ಅಷ್ಟೊಂದು ಒಳ್ಳೆ ಇಲ್ಲ ಅಂಥೇಳಿ. ಅದಕ್ಕೆ ನಾನು ಅದನ್ನು ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೆ. ಬನ್ನಿ ಇವಾಗ ಚಿಕನ್ ಸಾರು ಮಾಡೋದು ಹೇಗೆ ಅಂತೇಳಿ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು ಪಾತ್ರೆಯಲ್ಲಿ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆನ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಪುಲಾವ್ ಎಲೆ, ಚಕ್ಕೆ, ಅಂದರೆ ಎಲ್ಲ ಇಡೀ ಗರಂ ಮಸಾಲ ಹಾಕ್ಕೊಳ್ಬೇಕಾಗತ್ತೆ. ಇದು ಸಾರಿಗೆ ನಾನು ಜಾಸ್ತಿ ಏನು ಹಾಕ್ಕೊಳ್ತಾ ಇಲ್ಲ. ಮಸಾಲೆ ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೆ ಇಡೀ ಗರಂ ಮಸಾಲೆ ಹಾಕ್ಕೊಳ್ತೀನಿ ಸ್ವಲ್ಪ. ಇದು ಜಸ್ಟ್ ಫ್ಲೇವರ್ ಕೊಡಲಿ ಅಂಥೇಳಿ ಚಕ್ಕೆ ಮತ್ತು ಪುಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅದಕ್ಕೆ ಒಂದು 3-4 ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ಸ್ಲೈಸ್ ಮಾಡ್ಕೊಂಡಿರೋ ಈರುಳ್ಳಿ. ಫಸ್ಟ್ಗೆ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ರೆಸಿಪಿ. ಫಸ್ಟ್ ಆ್ಯಕ್ಚುಲಿ ನಾವು ಚಿಕನ್ ಬೇಯಿಸ್ಕೊಳ್ಬೇಕು, ಸೊ ಅದಕ್ಕೋಸ್ಕರ ನಾನು ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಅದ್ರ ನಂತರ ಮಸಾಲ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈರುಳ್ಳಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಟ್ರಾನ್ಸ್ಲೂಸೆಂಟ್ ಆಗಿದೆ. ಈ ಟೈಮಲ್ಲಿ ನಾವಿವಾಗ ಟೊಮೆಟೊ ಹಣ್ಣನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ. ಸ್ವಲ್ಪ ಹಸಿಮೆಣಸಿನ್ಕಾಯಿನ ಕೂಡ ಹಾಕ್ಕೊಳ್ತೀನಿ. ಹಸಿಮೆಣಸಿನ್ಕಾಯಿ ಆಪ್ಷನಲ್, ನಾವು ಖಾರ ಹೇಗೋ ಹಾಕ್ಕೊಳ್ತೀವಿ ಮಸಾಲಕ್ಕೆ, ಬಟ್ ಆದರೂ ಈ ಟೈಮಲ್ಲಿ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೇ ಟೊಮೆಟೊ ಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದೆಲ್ಲ ಏನು ತುಂಬ ಕಲರ್ ಚೇಂಜ್ ಆಗೋದಾಗಲಿ ಸಾಫ್ಟ್ ಆಗೋದು ಆ ಥರದ್ದೆಲ್ಲ ಏನು ಬೇಡ, ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಸೊ ಇದು ಇವಾಗ ಫ್ರೈ ಆಗಿದೆ. ಸೊ ಇದೆಲ್ಲ ಫ್ರೈ ಆದ ನಂತರ ಇವಾಗ ನಾನು ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಾವು ಅರಿಶಿಣ ಮತ್ತು ಉಪ್ಪು ಹಾಕಿ ಏನು ಇಟ್ಕೊಂಡಿದ್ದೀವಿ ನೋಡಿ ಚಿಕನ್ಗೆ, ಸೊ ಅದೇ ಚಿಕನನ್ನು ಹಾಕಿ ಈ ಥರ ಒಂದು ಸಲ ಜಸ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ ಈ ಟೈಮಲ್ಲಿ. ಸೊ ಈ ಥರ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವಿವಾಗ ಬೇಯಿಸ್ಕೊಳ್ಬೇಕಾಗತ್ತೆ. ಇದಕ್ಕೆ ನೀರೆಲ್ಲ ಆ್ಯಡ್ ಮಾಡೋದೇನು ಬೇಡ, ಇದನ್ನು ಬೇಯಿಸ್ಕೊಳ್ಬೇಕಾದ್ರೆ. ಸೊ ಫಸ್ಟು ಚಿಕನ್ ಚೆನ್ನಾಗಿ ಬೇಯಲಿ, ಅಷ್ಟರ ತನಕ ನಾವು ಮಸಾಲಾನ ಕೂಡ ಪ್ರಿಪೇರ್ ಮಾಡ್ಕೊಳ್ತೀವಿ. ಇದನ್ನು ಮುಚ್ಚಿ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಸ್ವಲ್ಪ ಬೇಯಿಸ್ಕೊಂಡು ಬಾಯ್ಲ್ ಆಗ್ತಾ ಇರುವಾಗ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಬೇಯಿಸ್ಕೊಂಡ್ಬಿಡಿ. ಬನ್ನಿ ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಸೊ ಅದು ಆ ಕಡೆ ಬೇಯೋಷ್ಟರಲ್ಲಿ ಮಸಾಲೆನ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಮಾಡ್ಕೊಳ್ಳೋದಕ್ಕೆ ನಾನು ಫಸ್ಟಿಗೆ 1-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳೋದಕ್ಕೆ 1-2 ಸ್ಪೂನ್ ಎಣ್ಣೆ ಅಷ್ಟೇ. ಸೊ ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಇಲ್ಲಿ ನೋಡ್ಬೋದು ಇಡೀ ಗರಂ ಮಸಾಲೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ ಆಗಿರ್ಬೋದು, ಪುಲಾವ್ ಎಲೆ, ಇಡೀ ಗರಂ ಮಸಾಲೆ ಎಲ್ಲ ಇರುತ್ತಲ್ವ, ಸೊ ಅದನ್ನು ನಾನು ಊರಿಂದ ಬರಬೇಕಾದ್ರೆ ಇಡೀ ಗರಂ ಮಸಾಲೆ ತೊಗೊಂಡು ಬಂದಿದ್ದೆ. ಊರಲ್ಲಿ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಯಿತು. 10 ರೂಪಾಯಿ ಪ್ಯಾಕೆಟಲ್ಲಿ ಎಲ್ಲನೂ ಸಿಕ್ತು. ನಟ್ಮೆಗ್ ಆಗಿರ್ಬೋದು, ಈ ಥರ ಸೋಂಪು ಕಾಳು, ಚಕ್ಕೆ, ಪುಲಾವ್ ಎಲೆ, ಆಮೇಲೆ ಅದು ಗಸಗಸೆ ಅದೆಲ್ಲನೂ ಇತ್ತು. ಸೊ ಅದನ್ನೇ ನಾನು ಪ್ಯಾಕೆಟ್ ತೊಗೊಂಡು ಬಂದಿದ್ದೆ, ಒಂದು 4-5. ಸೊ ಯಾವಾಗಾದರೂ ಚಿಕನ್ ಮಾಡಬೇಕಾದ್ರೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ. ಇವಾಗ ಚಕ್ಕೆ, ಲವಂಗ, ಪುಲಾವ್ ಎಲೆ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಸೋಂಪು ಮತ್ತು
ಏನು ಗಸಗಸೆ ಇದೆ ನೋಡಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ನಿಮಗೆ ಇಡೀ ಗರಂ ಮಸಾಲೆ 10 ರೂಪಾಯಿ ಪ್ಯಾಕಲ್ಲಿ ಏನು ಸಿಗುತ್ತೆ ನೋಡಿ, ಅದರಲ್ಲಿ ಒಂದು ಅರ್ಧ ಅಥವಾ ಕಾಲು ಭಾಗದಷ್ಟು ಮಾತ್ರ ಹಾಕ್ಕೊಳ್ಳಿ, ಫುಲ್ಲೆಲ್ಲ ಹಾಕ್ಕೊಳ್ಳೋ ಅಗತ್ಯ ಇಲ್ಲ. ನಾನಿಲ್ಲಿ ಇಡೀ ಗರಂ ಮಸಾಲ ಮುಂಬೈಯಲ್ಲಿ ಏನು ತೊಗೊಳ್ತೀನಿ ನೋಡಿ, ಅಲ್ಲಿ ಈ ಥರದ್ದೆಲ್ಲ ಸಿಗೋದಿಲ್ಲ. ಅಲ್ಲಿ ಕೊತ್ತಂಬರಿ ಬೀಜ ಎಲ್ಲ ಹಾಕಿ ಕೊಡ್ತಾರೆ, ಬಟ್ ನಾವು ಕೊತ್ತಂಬರಿ ಬೀಜ ಸಪ್ರೇಟಾಗಿ ಹಾಕ್ಕೊಳ್ತೇವೆ. ಸೊ ಅದಕ್ಕೆ ನಾನು ಊರಿಂದ ತೊಗೊಂಡು ಬಂದಿದ್ದೀನಿ. ಅದು ಗರಂ ಮಸಾಲದ ನಂತರ ನಾನು ಕೊತ್ತಂಬರಿ ಬೀಜನ ಹಾಕ್ಕೊಂಡಿದ್ದೀನಿ, ಅದಾದಮೇಲೆ ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ, ಆಮೇಲೆ ಇಲ್ಲಿ 1/4 ಸ್ಪೂನಷ್ಟು ಮೆಂತೆ ಕಾಳನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಬೆಳ್ಳುಳ್ಳಿ, ನಾನು ಮೋಸ್ಟ್ಲಿ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಕ್ಕೊಳ್ತೀನಿ, ಯಾಕಂದರೆ ಅದರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಸ್ವಲ್ಪ ಶುಂಠಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾವು ಮುಂಬೈಯಲ್ಲಿ ಏನಂದರೆ ನಮ್ಮದು ಕೋಳಿ ರೊಟ್ಟಿ, ಕೋಳಿ ಸಾರು ಮಂಗಳೂರು ಸ್ಟೈಲ್ ಅಂದ ತಕ್ಷಣ ಇಲ್ಲಿ ಎಲ್ಲರಿಗೂ ತುಂಬ ಇಷ್ಟ. ನನ್ನ ಆಫೀಸಲ್ಲಂತೂ ಸ್ಪೆಷಲಿ ತುಂಬಾ ಇಷ್ಟಪಡ್ತಾರೆ. ಸೊ ಅವ್ರು ಯಾವಾಗಲೂ ಹೇಳ್ತಾರೆ ಇಡ್ಲಿ ಚಿಕನ್ ಸಾರು ಇಲ್ಲ ಕೋಳಿ ರೊಟ್ಟಿ ಚಿಕನ್ ಸಾರು ತೊಗೊಂಡು ಬಾ ಅಂತೇಳಿ. ಬಟ್ ನಾನು ನಿಮಗೆ ವ್ಲಾಗ್ ನೋಡೋರಿಗೆ ಗೊತ್ತಿರ್ಬೋದು, ಮಾರ್ನಿಂಗ್ ಶಿಫ್ಟೇ ತೊಗೊಳ್ತೀನಿ. ಸೊ ಮಾರ್ನಿಂಗಲ್ಲೆಲ್ಲ ನನಗೆ ಮಾಡಿ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಈ ಸಲ ನಾನು ಶಿಫ್ಟ್ ಚೇಂಜ್ ಮಾಡಿದ್ದೆ, ಅದಕ್ಕೆ ನಾನು ಅಂದ್ಕೊಂಡೆ ಇಲ್ಲ ಇವತ್ತು ತೊಗೊಂಡು ಹೋಗಲೇಬೇಕು ಚಿಕನ್ ಸಾರು ಕೋಳಿ ರೊಟ್ಟಿ ಇಡ್ಲಿ ಎಲ್ಲ ಅಂಥೇಳಿ. ಸೊ ಇಡ್ಲಿನ ಕೂಡ ಮಾಡಿದ್ದೆ ಇವತ್ತು. ಇಡ್ಲಿ ಜೊತೆ ಈ ಚಿಕನ್ ಸಾರು ಕಾಂಬಿನೇಷನ್ ನೆನೆಸ್ಕೊಂಡ್ರೆ ಸಖತ್ ಸೂಪರಾಗಿರುತ್ತೆ. ಇದು ಇವಾಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ, ಪರಿಮಳ ಎಲ್ಲ ಬಂದಿದೆ. ಇದನ್ನು ಇವಾಗ ನಾನು ತೆಂಗಿನಕಾಯಿ ತುರಿ ಜೊತೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಬೇಕು, ಬಟ್ ನಾನು ಆವಾಗಲೇ ನೀರಲ್ಲಿ ನೆನೆಸಿರೋದ್ರಿಂದ ಫ್ರೈ ಮಾಡ್ಕೊಳ್ತಾ ಇಲ್ಲ. ಇದೇ ಮೆಣಸಿನ್ಕಾಯಿನ ಡೈರೆಕ್ಟಾಗಿ ರುಬ್ಕೊಳ್ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಕೂಡ ಕ್ರಿಸ್ಪಿ ಫ್ರೈ ಮಾಡಿದರೆ ಚೆನ್ನಾಗಿ ಬರುತ್ತೆ, ಬಟ್ ಇದು ಕೂಡ ಏನು ನೆನೆಸಿಟ್ರೆ ಕಲರ್ ಎಲ್ಲ ಚೆನ್ನಾಗಿ ಬರುತ್ತಲ್ವ, ಅದಕ್ಕೆ ನೆನೆಸಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ನಾನು ಮಿಕ್ಸಿ ಜಾರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಜೊತೆ ಇದು ಮಸಾಲೆ ಎಲ್ಲ ಏನಿದೆ ನೋಡಿ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನೆನೆಸ್ಕೊಂಡಿರೋ ಮೆಣಸಿನ್ಕಾಯಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೊಂದು ಆಲ್ಮೋಸ್ಟ್ 1 ಗಂಟೆ ನೆನೆಸಿದ್ದೀನಿ ಅಷ್ಟೇ. ಆ್ಯಕ್ಚುಲಿ ಕಲರ್ ಇನ್ನೂ ಚೆನ್ನಾಗಿ ಬರಬೇಕಂದ್ರೆ ಬಿಸಿನೀರಲ್ಲಿ ನೆನೆಸ್ಬೇಕಾಗುತ್ತೆ, ಬಟ್ ನಾನು ಡೈರೆಕ್ಟ್ ಹಾಗೆ ನೆನೆಸಿದ್ದೆ ಅಷ್ಟೇ. ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು, ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ನಾನಿವತ್ತು ಯಾವುದೇ ರೀತಿ ಕಾಯಿ ಹಾಲೆಲ್ಲ ಬಳಸ್ತಾ ಇಲ್ಲ, ವಿದೌಟ್ ಕಾಯಿ ಹಾಲಲ್ಲಿ ನಾನು ಚಿಕನ್ ಸಾರು ಮಾಡ್ತಾಯಿದ್ದೀನಿ. ನನಗೆ ಅದು ಡಬಲ್ ಕೆಲಸ ಅನಿಸುತ್ತೆ. ಒಂದ್ಸಲ ಕಾಯಿ ಹಾಲು ತೆಗೆಯೋದು, ಕಾಯಿ ಕೂಡ ವೇಸ್ಟ್ ಅನಿಸುತ್ತೆ ಎಕ್ಸ್ಟ್ರಾ ಇದ್ದಿರೋದು. ಸೊ ಅದಕ್ಕೆ ನಾನು ಡೈರೆಕ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ನಾನು ನೀರು ಏನು ಹಾಕಲಿಲ್ಲ, ಮುಚ್ಚಿಟ್ಟು ತೆಗೆದ ತಕ್ಷಣ ನೋಡಿ ಚಿಕನ್ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ. ಹಾಗೆ ಹೇಗೆ ಕುದಿ ಬರ್ತಾ ಇದೆ ಅಂಥೇಳಿ, ಅಂದರೆ ಚಿಕನ್ ಎಲ್ಲ ನೀರು ಬಿಟ್ಕೊಂಡಿದೆ, ಇದ್ರ ಪರಿಮಳ ಮನೆ ತುಂಬ ಹೋಗ್ಬಿಟ್ಟಿದೆ, ಅಷ್ಟು ಚೆನ್ನಾಗಿದೆ. ಇವಾಗ ನಾನಿಲ್ಲಿ ರುಬ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಇದು ಎರಡು ಸೇರಿದರೆ ಚಿಕನ್ ಸಾರು ಸೂಪರಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಬೇಕಾದರೆ ಒಂದು ಸ್ವಲ್ಪ ಹಾಕ್ಕೊಳ್ಬೇಕು. ಎಸ್, ಇದು ಸ್ವಲ್ಪ ಜಾಸ್ತಿನೇ ಥಿಕ್ಕಾಯಿತು. ಅವ್ರವ್ರ ಇಷ್ಟ, ಕೆಲವರಿಗೆ ಥಿಕ್ ಇಷ್ಟ ಆಗುತ್ತೆ, ಕೆಲವರಿಗೆ ಸ್ವಲ್ಪ ಸಾರೆಲ್ಲ ನೀರಿದ್ರೆ ಇಷ್ಟ ಆಗುತ್ತೆ. ಬಟ್ ಇದು ಸ್ವಲ್ಪ ಜಾಸ್ತಿ ಥಿಕ್ಕಾಯಿತು, ಯಾಕಂದರೆ ಇನ್ನೂ ಇದನ್ನು ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಕುದಿ ಬರಬೇಕಲ್ವ. ಸೊ ಅದಕ್ಕೆ ಒಂದು ಸ್ವಲ್ಪ ಇದಕ್ಕೆ ನೀರನ್ನು ಕೂಡ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ನೀರನ್ನು ಹಾಕ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಸಾಲೆ ಹಾಕಿದ ತಕ್ಷಣ ಕೂಡ ನೋಡಿ ಕುದಿ ಬರ್ತಾನೆ ಇದೆ ಆಲ್ಮೋಸ್ಟ್. ಇಲ್ಲಿ ತನಕ ವಿಡಿಯೋ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇಲ್ಲ, ಈ ವಿಡಿಯೋನ ಲೈಕ್ ಮಾಡದೇ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಾನು ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಒಳ್ಳೊಳ್ಳೆ ವೀಡಿಯೋಸ್, ಒಳ್ಳೊಳ್ಳೆ ಕಂಟೆಂಟ್, ರೆಸಿಪಿ, ವ್ಲಾಗ್ಸ್ ಎಲ್ಲ ಹಾಕೋದಕ್ಕೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದ ಇದ್ದರೆ ನನಗಿನ್ನೂ ಎನ್ಕರೇಜ್ಮೆಂಟ್ ಅಂತ ಅನಿಸುತ್ತೆ. ಒಂದು ಲೈಕ್ ಕೂಡ ನನಗೆ ತುಂಬ ಎನ್ಕರೇಜ್ ಕೊಡುತ್ತೆ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡೋದಕ್ಕೆ. ಸೊ ಬನ್ನಿ ಇವಾಗ ರೆಸಿಪಿ ಕಡೆಗೆ ಹೋಗೋಣ. ಸ್ವಲ್ಪ ನೀರನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಥಿಕ್ಕಾಗಿ ಚೆನ್ನಾಗಿ ಸಾರು ಇನ್ನೂ ರೆಡಿ ಆಗಲಿಲ್ಲ, ಇನ್ನು ಕುದಿ ಎಲ್ಲ ಬರಬೇಕು, ಇನ್ನು ಸ್ವಲ್ಪ ಎಂಡ್ ಟಚಪ್ ಕೂಡ ಕೊಡಬೇಕಾಗಿದೆ. ಸೊ ಇವಾಗ ನೋಡಿ ಎಲ್ಲ ಚೆನ್ನಾಗಿ ನಾನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕೂಡ ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ, ತಿನ್ನಬೇಕು ಅಂತ ಅನಿಸ್ತಾ ಇದೆ. ಸೊ ಇದನ್ನು ಹೀಗೆ ನಾನು ಬಿಟ್ಕೊಂಡಿದ್ದೀನಿ ಒಂದು
5 ನಿಮಿಷದಲ್ಲಿ ನೋಡಿ ಹೇಗೆ ಕುದೀತಾ ಇದೆ, ಹೇಗೆ ಪರ್ಫೆಕ್ಟ್ ಕಲರ್. ವಾವ್, ನೋಡಿದರೆ ಖುಷಿ ಆಗ್ತಾ ಇದೆ ಅಲ್ವಾ. ಇವಾಗ ಒಂದು ಸ್ವಲ್ಪ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಆವಾಗಲೇ ನಾನು ಚಿಕನ್ಗೆ ಉಪ್ಪು ಹಾಕಿರೋದ್ರಿಂದ ನಾನು ಟೇಸ್ಟ್ ಮಾಡಿ ನೋಡಿದೆ, ಜಾಸ್ತಿ ಉಪ್ಪೇನು ಬೇಕಾಗಿರಲಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಜಸ್ಟ್ ಉಪ್ಪು ಹಾಕಿದ್ದೆ. ಸೊ ಉಪ್ಪು ನೀವು ನೋಡ್ಕೊಳ್ಳಿ, ಹೇಗೆ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಹಾಕ್ಕೊಳ್ಳಿ. ಸೊ ಪರ್ಫೆಕ್ಟಾಗಿ ಕುದಿ ಬರ್ತಾಯಿದೆ. ಇದನ್ನು ನೋಡಿದರೆ ತುಂಬ ಖುಷಿ ಆಗ್ತಾಯಿದೆ. ಇವಾಗ ನೆಕ್ಸ್ಟ್ ನಮಗೆ ರೆಸ್ಟೋರೆಂಟ್ ಸ್ಟೈಲೇ ಬೇಕಲ್ವ, ಸೊ ಅದೇ ರೀತಿಯಾಗಿ ಮಾಡ್ತಾಯಿದ್ದೀನಿ. ಇವಾಗ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಕಸೂರಿ ಮೇಥಿ ಬರುತ್ತಲ್ವ, ಕಸ್ತೂರಿ ಮೇಥಿ, ಒಣ ಮೆಂತ್ಯ ಸೊಪ್ಪು ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಅದು ಸ್ವಲ್ಪ ಬ್ಲ್ಯಾಕ್ ಕಾಣಿಸ್ತಾ ಇದೆ ನೋಡಿ, ಅದು ಪುದೀನ ಸೊಪ್ಪು ಒಣಗಿಸಿ ನಾನು ಸ್ವಲ್ಪ ಅದು ಫ್ಲೇವರ್ಗೆ ಅಂಥೇಳಿ ನಾನು ಅದನ್ನು ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನೇ ಇವಾಗ ಇದಕ್ಕೆ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ನೀವು ಏನಾದರೂ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮಿಂದ ಅದೆರಡನ್ನೂ ಆ್ಯಡ್ ಮಾಡಿ. ಅದೆರಡು ಆ್ಯಡ್ ಮಾಡಿದ ನಂತರ ಇದ್ರ ರುಚಿ ಕಾಂಬಿನೇಷನ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಸೊ ಇದೆಲ್ಲನೂ ಹಾಕಿ ಆಯಿತು. ಇವಾಗ ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಆಯಿತು. ಸೊ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಏನು ಚೆನ್ನಾಗಿದೆ ಅಂತೀರ ನೀವು. ಇಡ್ಲಿ ಮಾಡಿ, ದೋಸೆ ಮಾಡಿ, ಚಿಕನ್ ಸಾರು, ಕೋಳಿ ರೊಟ್ಟಿಗಾಗಲಿ, ಅನ್ನಕ್ಕಾಗಲಿ, ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಸಾರು ಕುದೀತಾ ಇದೆ ನೋಡಿ, ಕಲರ್ ಕೂಡ ಎಷ್ಟು ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ. ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತೀನಿ. ಇವತ್ತು ನಾನು ಮಧ್ಯಾಹ್ನಕ್ಕೆ ಇದು ಅನ್ನದ ಜೊತೆಗೆ ತಿಂತಾಯಿದ್ದೀನಿ. ಸೊ ಇಡ್ಲಿ ಕೂಡ ಇತ್ತು, ಬಟ್ ಆಫೀಸ್ಗೆ ತೊಗೊಳ್ಬೇಕಲ್ವ, ಅದಕ್ಕೆ ನಾನಿವತ್ತು ಮಧ್ಯಾಹ್ನಕ್ಕೆ ಅನ್ನದ ಜೊತೆ ಊಟ ಮಾಡ್ತಾಯಿದ್ದೀನಿ. ಫಸ್ಟ್ ಕ್ಲಾಸ್ ಆಗಿರೋ ಇಡ್ಲಿ, ಚಿಕನ್ ಸಾರು, ಅನ್ನ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಹೇಗೆ ಬಂದಿದೆ ಈ ರೆಸಿಪಿ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ಚಾನಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನಿಮಗೆ ಯಾವುದಾದ್ರೂ ರೆಸಿಪಿ, ಯಾವುದಾದ್ರೂ ವ್ಲಾಗ್ ಏನಾದರೂ ಬೇಕಿದ್ದರೆ, ಟಿಪ್ಸ್ ಎಲ್ಲ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.